ಎಲ್ಲಿವರೆಗೆ ಬಂತು ಹಾಸನದ ಅಶ್ಲೀಲ ವಿಡಿಯೋ ಕೇಸ್ನ ತನಿಖೆ? ಸದ್ಯ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತಹ ಪ್ರಕರಣ ಅಂದ್ರೆ ಇದೇನೆ. ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಎಲ್ಲಕ್ಕಿಂತ ಮೊದಲು ದಾಖಲಾದಂತಹ ಹಾಸನದ ಸೆಂಟ್ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣದ ಬಗ್ಗೆ ಯಾಕೆ ಇದುವರೆಗೂ ಕ್ರಮ ಆಗಿಲ್ಲ ಅನ್ನುವಂಥದ್ದೇ ಪ್ರಶ್ನೆ. ದಾಖಲಾದಂತಹ ಕೇಸ್ನಲ್ಲಿ ಮಹಜರಾಗಿದೆ A1 ಕಾರ್ತಿಕ್, A2 ಪುಟ್ಟರಾಜು, A3 ಶರತ್, A4 ನವೀನ್ ಗೌಡ, A5 ಚೇತನ್ 5 ಆರೋಪಿಗಳ ವಿರುದ್ಧ ದಾಖಲಾಗಿರುವಂತಹ ಕೇಸಿದೆ. ದೂರುದಾರ ಪೂರ್ಣಚಂದ್ರ ತೇಜಸ್ವಿ ಕೊಟ್ಟಂತಹ ಸಾಕ್ಷಿಗಳ ಮಹಜರನ್ನ ಮಾಡಲಾಗಿದೆ. ಬಟ್ ಮಹಜರಾಗಿ 16 ದಿನ ಕಳೆದ್ರೂ ಕೂಡ ಆರೋಪಿಗಳ ಬಂಧನ ಆಗಿಲ್ಲ. ಹಾಸನದ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ BC ನಡೆಯ ಮೇಲೆಯೇ ಈಗ ಅನುಮಾನ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಎಲ್ಲರೂ ಪ್ರಶ್ನೆ ಮಾಡ್ತಾ ಇರೋದು, ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಹಾಗೆ JDSನ ನಾಯಕರು ಪ್ರಶ್ನೆ ಮಾಡ್ತಾ ಇರೋದು, ಏಪ್ರಿಲ್ 22ನೇ ತಾರೀಕೆ ದಾಖಲಾದಂತಹ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾಕೆ ಕ್ರಮ ಆಗಿಲ್ಲ ಅನ್ನೋದು. ಯಾಕಂದ್ರೆ ವಿಡಿಯೋ ಹಂಚಿಕೆ ಕೂಡ ಅಷ್ಟೇ ಘೋರ ಅಪರಾಧ. ಯಾಕೆ ತಡ ಆಯ್ತು? 16 ದಿನ ಆಯ್ತು ಮಹಜರಾಗಿ, ಇದುವರೆಗೂ ಯಾಕೆ ಕ್ರಮ ಆಗಿಲ್ಲ? ಏನ್ ಅನ್ನಿಸ್ತಾ ಇದೆ? ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಏನು ವಿಷ್ಣು ಪ್ರಸಾದ್? ಖಂಡಿತ ವಿದ್ಯಶ್ರೀ, ಈ ಪ್ರಕರಣ ದಾಖಲಾಗಿರುವಂಥದ್ದು ಹಾಸನ ಸೆನ್ ಪೊಲೀಸ್ ಸ್ಟೇಷನ್ನಲ್ಲಿ 23ನೇ ತಾರೀಕು ದಾಖಲಾಗಿರುವಂಥದ್ದು ಕಳೆದ ತಿಂಗಳು. ಇಲ್ಲಿಗೆ ಸುಮಾರು 17 ದಿನ ಕಳೀತಾ ಇರುವಂಥದ್ದು. ಇಲ್ಲಿ ತನಕ ಯಾವುದೇ ಆರೋಪಿಗಳನ್ನು ಬಂಧಿಸಿಲ್ಲ. ಪ್ರಕರಣದಲ್ಲಿ A1 ಆಗಿ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಆಗಿರುವಂತಹ ಕಾರ್ತಿಕ್ A1, ಅದಾದ ಬಳಿಕ ರೌಡಿ ಶೀಟರ್ ಅಂತ ಹೇಳ್ತಾ ಇರುವಂತಹ ಪುಟ್ಟರಾಜು ಅಲಿಯಾಸ್ ಪುಟ್ಟಿ A2 ಆಗಿರುವಂಥದ್ದು, ಶರತ್ ಅಲಿಯಾಸ್ ಕ್ವಾಲಿಟಿ ಬಾರ್ ಮಾಲೀಕ ಏನು ಶರತ್ ಮತ್ತು ನವೀನ್ ಗೌಡ, ಜೊತೆಗೆ ಚೇತನ್ ಅಲಿಯಾಸ್ ಬಿಕ್ಕೋಡ್ ಚೇತನ್ ಅಂತೇಳಿ ಇಷ್ಟು ಮಂದಿಯ ವಿರುದ್ಧ ಈಗಾಗಲೇ ಕೇಸ್ ದಾಖಲಿಸುವಂತಹ ಕೆಲಸವನ್ನು ಹಾಸನದ ಸೆನ್ ಪೊಲೀಸರು ಮಾಡಿದ್ದಾರೆ. ಆದರೆ 16 ದಿನದ ನಡುವೆ ಒಂದಷ್ಟು ಮಹತ್ವದ ಡೆವಲಪ್ಮೆಂಟ್ಗಳಾಗಿರುವಂಥ ಮಹಜರ್ ಪ್ರತಿಯೂ ಕೂಡ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥದ್ದು. ಆ ಮಹಜರ್ ಪ್ರತಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಿರುವಂಥದ್ದಂದರೆ, ದೂರು ಕೊಟ್ಟಿರುವಂತಹ ದೂರುದಾರ ಆಗಿರುವಂತಹ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದಷ್ಟು ಅಂಶಗಳನ್ನು ಕೊಟ್ಟಿರುವಂಥದ್ದು. ಅಂದರೆ 8 GB ಒಂದು ಹಾರ್ಡ್ ಡಿಸ್ಕನ್ನು ಅವರಿಗೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಪೆನ್ ಡ್ರೈವಲ್ಲಿ. ಅದರಲ್ಲಿ 244 KB ಒಂದು ಫೋಲ್ಡರ್ ಇತ್ತು. ಅದರಲ್ಲಿ 5 ಫೋಟೋಗಳಿರುವಂತಹ ಅಂಶಗಳು. ಅಂದರೆ ನವೀನ್ ಗೌಡ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡುವಂಥದ್ದು, ಅಂದರೆ ಅಶ್ಲೀಲ ವಿಡಿಯೋ, ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ನಾಳೆ ಬಿಡುಗಡೆ ಬೆಳಗ್ಗೆ 8 ಗಂಟೆ ಅನ್ನೋ ಒಂದು ಪೋಸ್ಟ್ ಹಾಕಿರುವಂಥ ಸ್ಕ್ರೀನ್ ಶಾಟು, ಜೊತೆಗೆ ಕೆಲವೊಂದಷ್ಟು ಈ ಅಶ್ಲೀಲ ವಿಡಿಯೋ ಕಾಲ್ ಮಾಡಿರುವಂತಹ ಸ್ಕ್ರೀನ್ ಶಾಟ್ಗಳನ್ನು ಕೂಡ ಒಂದು ಸಾಕ್ಷ್ಯಾಧಾರಗಳಲ್ಲಿ ಕೊಟ್ಟಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹಾಸನ ಸೆನ್ ಪೊಲೀಸರು ದಾಖಲಿಸಿರುವಂತಹ FIR ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅಲ್ಲಿ IT ಆಕ್ಟ್ ಸೆಕ್ಷನ್ 67A ಅನ್ನು ದಾಖಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ರೆಡ್ ವಿತ್ 171G IPC ಅಡಿಯಲ್ಲಿ ಒಂದು ಕೇಸ್ ದಾಖಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ತನಕ ಇರುವಂಥ ಪ್ರಶ್ನೆ ಏನಂತಂದರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ಆರೋಪಿಗಳನ್ನು ಬಂಧಿಸಿಲ್ಲ ಅನ್ನೋ ಒಂದು ಪ್ರಶ್ನೆ ಪದೇ ಪದೇ ಬರ್ತಾ ಇತ್ತು. ಅದಕ್ಕೆ ಉತ್ತರ ಈಗ ನಾವು ಒಂದಷ್ಟು ಅಂಶಗಳನ್ನು ನೋಡೋದಾದರೆ, ಈ ಪ್ರಕರಣದಲ್ಲಿ ಹಾಕಿರುವಂಥ ಸೆಕ್ಷನ್ಗಳೇನಿದೆ 67A ಇರ್ಬೋದು, 171G IPC ಇರ್ಬೋದು, ಎರಡೂ ಕೂಡ ಇಲ್ಲಿ ಬೇಲೆಬಲ್ ಸೆಕ್ಷನ್ ಆಗಿರುವಂಥದ್ದು. ಮತ್ತು ಒಂದ್ಸಲ ಬೇಲೆಬಲ್ ಸೆಕ್ಷನ್ ಆಗ್ತಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆ ಏನಂತಂದರೆ, ಇದು ತನಿಖಾಧಿಕಾರಿಯ ವಿವೇಚನೆ ಮೇಲೆ ಬಿಡುವಂಥದ್ದು. ಅಂದರೆ ಆರೋಪಿಯನ್ನು ಬಂಧಿಸಬೇಕೋ ಬೇಡವೋ ಅನ್ನೋದು ಅವರ ವಿವೇಚನೆಗೆ ಬಿಡುವಂಥದ್ದು. ಮತ್ತು ಅವ್ರಿಗೂ ಕೂಡ 41A ನೋಟಿಸ್ ಕೊಡುವಂತಹ ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳ್ತಿರುವಂಥದ್ದು. ಹೀಗಾಗಿ ಈಗಾಗಲೇ 2 ಬಾರಿ ಅವ್ರಿಗೂ ಕೂಡ ನೋಟಿಸ್ ಜಾರಿಯಾದರೂ ಕೂಡ ಇನ್ನೂ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.